ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಹೋರಾಟಕ್ಕೆ ಕನ್ನಡ ಚಿತ್ರರಂಗ ಬೆಂಬಲ ನೀಡದ ವಿಚಾರಕ್ಕೆ ಚಿತ್ರರಂಗದ ನಡೆಗೆ ಸಾಧು ಕೋಕಿಲ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಾಧು ಕೋಕಿಲ ರಾಜ್ಯ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಯಾರೋ ಒಂದಿಬ್ಬರು ಮಾತನಾಡ್ತಾರೆ, ಇದು ಸರಿಯಾದ ನಡೆಯಲ್ಲ, ಮಾತನಾಡಿದರೆ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಸೊ ನೀಟ್ ಹೋರಾಟಕ್ಕೆ ಬೆಂಬಲ ನೀಡದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಚಿತ್ರರಂಗ ಬೆಂಬಲವನ್ನು ನೀಡ್ತಾ ಇಲ್ಲ. ಈ ಒಂದು ವಿಷಯಕ್ಕೆ ಚಿತ್ರರಂಗದ ನಡೆಗೆ ಸಾಧು ಕೋಕಿಲ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸಾಧು ಕೋಕಿಲ ಅವರು ರಾಜ್ಯ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು. ಯಾರೋ ಒಂದಿಬ್ಬರು ಮಾತನಾಡ್ತಾರೆ ಇದ್ರ ಬಗ್ಗೆ, ಬಟ್ ಇದು ಸರಿಯಾದ ನಡೆಯಲ್ಲ, ಮಾತಾಡಿದರೆ ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ, ಹಾಗಾಗಿ ಹಲವರು ಈ ಬಗ್ಗೆ ಮಾತನಾಡ್ತಿಲ್ಲ. ಇಂತಹ ವಿಚಾರ ಬಂದಾಗ ನಾವೆಲ್ಲ ಒಂದಾಗಬೇಕು, ಸ್ಯಾಂಡಲ್ವುಡ್ ಒಂದಾಗಬೇಕು. ಇನ್ನು ಮೇಕೆದಾಟು ವಿಚಾರದಲ್ಲೂ ಕೂಡ ಯಾರೂ ಬರಲಿಲ್ಲ. ಸೆಲೆಬ್ರಿಟಿಗಳ ವಿರುದ್ಧ ಸಾಧು ಕೋಕಿಲ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಥರ ಅರಾಜಕತೆ, ಈ ಥರ ಒಂದು ಏನಿದು ದೌರ್ಜನ್ಯ ನಡೆದರೆ ಹೇಗೆ? ಏನೇ ಪೊಲೀಸ್ನವರಾದರೂ ಕೂಡ ಏನು ಅವ್ರಿಗೂ ಕೂಡ ಒಂದು ಮನುಷ್ಯತ್ವ ಬೇಡ. ರೋಡಲ್ಲಿ ಕೂತಿದ್ದಾರೆ ದೊಣ್ಣೆಗಳು ಇಟ್ಕೊಂಡು, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಅವನು ಆನ್ಸರು ಮಾಡ್ತಾಯಿಲ್ಲ, ಅವನು ಅಂತಲೇ ಎದ್ದು ಹೊಡಿತಾನೆ. ಇವರು ಪೊಲೀಸ್ ಯಾರೀ ಗೂಂಡಾಗಳು? ಅದು ವಿದ್ಯಾರ್ಥಿಗಳ ಮೇಲೆ ಅವ್ರು ಅದರಲ್ಲೂ ಹೆಣ್ಮಕ್ಳು. ಅವನು ಯಾರೋ 3 ಸ್ಟಾರ್ ಪೊಲೀಸ್ ಅಂತ ಇನ್ಸ್ಪೆಕ್ಟರ್ ಅಂತ, ಅವನು ಆ ಹೆಣ್ಮಗು ಹೋಗ್ತಾ ಇದ್ರೆ ಹಿಂದೆಯಿಂದ ಅದನ್ನು ನೋಡೋಕ್ಕಾಗಲ್ಲ. ಅದು ಪಬ್ಲಿಕ್ಕಲ್ಲಿ ಲಕ್ಷಾಂತರ ಟಿ ವಿಲಿ ನೋಡ್ತಾರೆ, ಅಲ್ಲಿ ಎದುರುಗಡೆ ಇದ್ದಾರೆ, ಅವರು ಮುಂದೆ ಆ ಮಗುಗೆ ಹಿಂದೆಯಿಂದ ಚುಸ್ತಾನೆ. ಏನಿದು? ಇದು ಭಾಳ ಅನ್ಯಾಯ. ಇದ್ರ ವಿರುದ್ಧ ಪಕ್ಷ ಬಿಟ್ಬಿಡೋಣ, ಪಕ್ಷ ಯಾವುದೇ ಆಗಲಿ, ಒಳ್ಳೆಯದೇ. ದಯವಿಟ್ಟು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಅವರ ಏನು ಇದಿದೆ, ಡಿಮ್ಯಾಂಡ್ಸ್ ಇದೆ, ಅದನ್ನು ಪೂರೈಸಬೇಕು. ಇಲ್ಲಾಂದರೆ ಇದು ಶಾಂತಿಯುತಕ್ಕೆ ಬರೋದಿಲ್ಲ. ಅದರಿಂದಾಗಿ ಇಡೀ ನಮ್ಮ ದೇಶ ಇದಕ್ಕೆ ಏನೇನೋ ಉಲ್ಟಾ ಬರೀತಾರೆ. ಕೆಲವ್ರನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಹಾಗೆಲ್ಲ ಮಾಡಬೇಡಿ. ಈಗಲಾದರೂ ಯಾವುದೋ ಮೀಡಿಯಾಗಳಲ್ಲಿ ಏನೇನೋ ಬೇಕು ಅಂತ ಅದ್ರ ಮೇಲೆ ಉಲ್ಟಾ ಹೇಳೋದು. ಇನ್ನೇನೋ ಅಲ್ಲಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ರೆ ಇಲ್ಲಿ ಬೇರೆ ಏನೋ ಡೈವರ್ಟ್ ಮಾಡೋಕ್ಕೆ ಇಲ್ಲೇನೋ ಸಣ್ಣ ಪುಟ್ಟ ಹೋರಾಟಗಳನ್ನ ಮಾಡೋದು. ಇದನ್ನೆಲ್ಲ ಬಿಟ್ಟು ವಿದ್ಯಾರ್ಥಿಗಳಿದ್ರೇ, ಯಂಗ್ಸ್ಟರ್ಸ್ ಇದ್ರೇ ನಮ್ಮ ದೇಶ, ಮುಂದಿನ ಪೀಳಿಗೆ ಇದ್ರೇ ನಾವು. ಅವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟು ತಂದೆ ತಾಯಿಗಳು ಪಾಪ ಕಷ್ಟಪಟ್ಟು ಎಲ್ಲೋ ಬೇರೆ ಹೊರಗಡೆ ದೇಶದಲ್ಲೋ ಎಲ್ಲೋ ಕೆಲಸ ಮಾಡ್ಕೊತಾರೆ. ಈಗ ಯಾರಿಗೂ ಕೆಲಸನೂ ಇಲ್ಲ. ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ. ಇದನ್ನೆಲ್ಲ ಮಾರ್ಕೊಂಡು ಇಷ್ಟೆಲ್ಲ ಆದಾಗ ದಯವಿಟ್ಟು ಎಲ್ಲರೂ ಎಚ್ಚೆತ್ಕೋಬೇಕು. ಇದಕ್ಕೆ ಸರ್ಕಾರ ಒಂದು ತೀರ್ಮಾನ ತಗೊಳ್ಳೇಬೇಕು. ವಿದ್ಯಾರ್ಥಿಗಳ ಪರವಾಗಿ ಅವರು ಡಿಸಿಷನ್ ಕೊಡಲೇಬೇಕು.